ಹಾಯ್ ಫ್ರೆಂಡ್ಸ್, ನಾನಿವತ್ತು ಶರ್ಮಿಳಾ ಮಾಂಡ್ರೆ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಶರ್ಮಿಳಾ ಮಾಂಡ್ರೆ ಅವರು ಹುಟ್ಟಿದ್ದು ಅಕ್ಟೋಬರ್ 18, 1987ರಲ್ಲಿ. ಇವರ ವಯಸ್ಸು ನೋಡೋದಾದರೆ 41 ಅಂತಲೇ ಹೇಳ್ಬೋದು. ಇವರ ವೆಯ್ಟ್ ನೋಡೋದಾದರೆ 62 ಇದ್ದಾರೆ. ಹಾಗೆಯೇ ಇವರ ಹೈಟ್ ನೋಡೋದಾದರೆ 5.8 ಇದ್ದಾರೆ. ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ ಅಂತಲೇ ಹೇಳ್ಬೋದು. ಹಾಗೆಯೇ ಇವರ ತಾತ ಬಂದು RN ಮಾಂಡ್ರೆ ಅಂತ. ಅವರು ಚಿತ್ರರಂಗದಲ್ಲಿ ಹೆಸರಾಂತ ವಿತರಕರು ಮತ್ತು ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಇವರು ಚಿತ್ರರಂಗಕ್ಕೆ ಬರುವ ಮೊದಲು ಮಾಡೆಲಿಂಗ್ ಆಗಿ ಕೆಲಸ ಮಾಡ್ತಾಯಿದ್ರು. ಇವರು ನೃತ್ಯ ಮತ್ತು ಭರತನಾಟ್ಯದಲ್ಲಿ ಹೆಚ್ಚು ಪ್ರವೀಣರು ಅಂತಲೇ ಹೇಳ್ಬೋದು ನಮ್ಮ ಶರ್ಮಿಳಾ ಮಾಂಡ್ರೆ ಅವರು. ಶರ್ಮಿಳಾ ಮಾಂಡ್ರೆ ಅವರು ಮೊದಲಿನಿಂದಲೂ ನಟನೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದರು. ಸಜಿನಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ 2007ರಲ್ಲಿ ಮೊದಲು ಪಾದಾರ್ಪಣೆ ಮಾಡ್ತಾರೆ. ಹಾಗೆಯೇ ಇವರು ಮಾಡಿರುವಂತಹ ಪ್ರಮುಖ ಮೂವಿಗಳಲ್ಲಿ ಕೃಷ್ಣ ಮೂವಿ ಕೂಡ ಒಂದು. ಅದನ್ನು ಇವರು ಗಣೇಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರ್ತಾರೆ. ಹಾಗೆಯೇ ಇವರು ಮುಮ್ತಾಜ್ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಧರ್ಮಕೀರ್ತಿ ರಾಜ್ ಅವ್ರ ಜೊತೆಲಿ. ಹಾಗೆ ದುನಿಯಾ ವಿಜಯ್ ಅವ್ರ ಜೊತೆಲಿ ಕರಿಚಿರಿತೆ ಅನ್ನೋ ಮೂವಿಲೂ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಸ್ವಯಂವರ ಶ್ರೀನಗರ ಕಿಟ್ಟಿ ಅವ್ರ ಜೊತೆ, ಹಾಗೆ ಆಕೆ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದು ಕೂಡ ನಮ್ಮ ಚಿರಂಜೀವಿ ಸರ್ಜಾ ಅವ್ರ ಜೊತೆ. ಹೀಗೆ ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಈ ಬಂಧನ, ವೆಂಕಟ ಇನ್ ಸಂಕಟ, ಕೃಷ್ಣ ಮೂವಿಲಿ ಗಣೇಶ್ ಅವ್ರ ಜೊತೆ ನಟಿಸ್ತಾರೆ. ಈ ಒಂದು ಮೂವಿ ತುಂಬಾ ಸಕ್ಸಸ್ ತಂದುಕೊಡ್ತು ಅಂತಲೇ ಹೇಳ್ಬೋದು ನಮ್ಮ ಶರ್ಮಿಳಾ ಮಾಂಡ್ರೆ ಅವ್ರಿಗೆ. ಶರ್ಮಿಳಾ ಮಾಂಡ್ರೆ ಅವರು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಮೂವಿಗಳಲ್ಲೂ ನಟಿಸಿರುವಂತಹ ನಟಿ. ಹಾಗೆಯೇ ಇವರು ಈಗ ತಾನೇ ಜೂನ್ 2026ರಲ್ಲಿ ತಮಿಳು ಚಿತ್ರರಂಗದ ಪ್ರಭಾವಶಾಲಿ ನಿರ್ಮಾಪಕ ಸುಧನ್ ಅವ್ರನ್ನ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಶರ್ಮಿಳಾ ಮಾಂಡ್ರೆ ಅವರು. ಹಾಗೆ ಶರ್ಮಿಳಾ ಮಾಂಡ್ರೆ ಅವರು ಈಗ ಸದ್ಯಕ್ಕೆ ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ಆರಂಭಿಸಿ ಕನ್ನಡ ಮತ್ತು ತೆಲುಗು, ತಮಿಳು ಚಿತ್ರಗಳನ್ನು ನಿರ್ಮಿಸುತ್ತಿದ್ದಾರೆ. ಇದಿಷ್ಟು ಶರ್ಮಿಳಾ ಮಾಂಡ್ರೆ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.